ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಕಾಂತಾರ ಚಾಪ್ಟರ್ 1 ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರ ಪಾತ್ರದ ಬಗ್ಗೆ ಎರಡು ಮಾತೇ ಇಲ್ಲ. ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಅವರ ಪಾತ್ರದ ಬಗೆಗೆ ಸಾಕಷ್ಟು ಮೆಚ್ಚುಗೆ, ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ದೈವದ ಆಧಾರದ ಮೇಲೆ ಚಿತ್ರಿತವಾದಂತಹ ಈ ಒಂದು ಸಿನಿಮಾ ಪಂಜುರ್ಲಿ ಹಾಗೆ ಗುಳಿಗನ ಒಂದು ಕಥೆಯನ್ನ ಹೇಳೋದ್ರ ಮೂಲಕ ಪ್ರಪಂಚದಾದ್ಯಂತ ಸುದ್ದಿ ಮಾಡಿತು. ಅಂಡ್ ಕಾಂತಾರ ಚಾಪ್ಟರ್ 1 ಪ್ರಪಂಚದಾದ್ಯಂತ ಗಳಿಸಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ, 800 ಕೋಟಿ ಹತ್ತತ್ರ. ಸೊ ಈಗ ಕಾಂತಾರ ಚಾಪ್ಟರ್ 1 ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ, ಕಾಂತಾರ ಚಾಪ್ಟರ್ 1 ಯಾವ ರೀತಿ ದೇಶವ್ಯಾಪಿ ಪ್ರಪಂಚವ್ಯಾಪಿ ಸುದ್ದಿ ಮಾಡ್ತು, ಅದೇ ರೀತಿ ಬಾಲಿವುಡ್ ನಲ್ಲೂ ಕೂಡ ಬಿಡುಗಡೆಯಾಗಿ ಅಲ್ಲೂ ಕೂಡ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡ್ತು. ಅಂಡ್ ಬಾಲಿವುಡ್ಡಿಗರು ಕೂಡ ಕಾಂತಾರ ಸಿನಿಮಾವನ್ನ ಕೈ ಮುಗಿದು ನೋಡಿದ್ರು. ಎಲ್ಲರೂ ಕೂಡ ಕಾಂತಾರ ಸಿನಿಮಾ ನೋಡೋದಕ್ಕೆ, ಅದರಲ್ಲಿ ದೈವವನ್ನ ವಿಜೃಂಭಿಸಿರುವಂತಹ ಸಲುವಾಗಿ ಚಪ್ಪಲಿಯನ್ನ ಬಿಟ್ಟು ಕೂಡ ದೇವರ ಒಂದು ಸಿನಿಮಾವನ್ನ ನೋಡುವಷ್ಟರ ಮಟ್ಟಿಗೆ ಆ ಒಂದು ಭಕ್ತಿ ಭಾವವನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರು. ಆದ್ರೆ ಗೋವಾ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಆದಂತಹ ಒಂದು ಅಚಾನಕ್ ಘಟನೆ ಏನಿದೆ, ನೋಡುಗರನ್ನ ಕೆರಳಿಸಿತ್ತು. ದೀಪಿಕಾ ಪಡುಕೋಣೆಯವರ ಪತಿ ರಣವೀರ್ ಸಿಂಗ್ ಗೋವಾ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ರಜನಿಕಾಂತ್ ರವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. 50 ವರ್ಷದ ಸಂಭ್ರಮಕ್ಕೆ ಅವರಿಗೆ ಒಂದು ಅವಾರ್ಡ್ ಅನ್ನ ಕೂಡ ಕೊಟ್ಟು ಗೌರವಿಸಲಾಗುತ್ತೆ. ಇದೇ ಸಂದರ್ಭದಲ್ಲಿ ಆ ಒಂದು ವೇದಿಕೆಯಲ್ಲಿ ಭಾಗಿಯಾಗಿರ್ತಾರೆ ನಮ್ಮ ಹೆಮ್ಮೆಯ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅಂತ ಹೇಳಿದ್ರೆ ಸದ್ಯಕ್ಕೆ ಕಾಂತಾರ ಚಾಪ್ಟರ್ 1 ಮೂಲಕ ಎಲ್ಲರ ಮನಕ್ಕೂ ಕೂಡ ಹತ್ತಿರವಾಗಿರೋ ನಟ. ಅದೇ ರೀತಿ ರಣವೀರ್ ಸಿಂಗ್ ಅವರು ಕೂಡ ರಿಷಬ್ ರವರ ಪಾತ್ರದ ಬಗೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸೋದಕ್ಕೆ ಹೋಗಿ ದೈವವನ್ನ ಅಣಕವಾಡ್ತಾರೆ. ಅಲ್ಲಿ ನಿಂತ್ಕೊಂಡು ದೈವವನ್ನ ಒಂದ್ ರೀತಿ ಗೋಸ್ಟ್ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ಈ ಒಂದು ವಿಚಾರ ನೋಡುಗರನ್ನ ಕೇಳಿಸಿತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಹಿಗ್ಗಾ ಮುಗ್ಗ ಟ್ರೋಲ್ ಆಗಿದ್ರು ದೀಪಿಕಾ ಪಡುಕೋಣೆಯವರ ಪತಿ ರಣವೀರ್ ಸಿಂಗ್ ಅವರು. ಸೊ ಇದೇ ಕಾರಣಕ್ಕೆ ಅವರ ಮುಂದಿನ ಸಿನಿಮಾ ಏನ್ ಬರ್ತಿದೆ ದುರಂಧರ್, ಈ ಒಂದು ಸಿನಿಮಾಕ್ಕೂ ಕೂಡ ಎಫೆಕ್ಟ್ ಆಗುತ್ತಾ? ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ನೆಗೆಟಿವ್ ಆಗಿ ರಣವೀರ್ ಅವರನ್ನ ಬಿಂಬಿಸ್ತಿರುವಂತಹ ಸಲುವಾಗಿ ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಿರೋದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಈ ಎಲ್ಲಾ ಚರ್ಚೆಗಳು ಕೂಡ ಸಾಕಷ್ಟು ನಡೀತಾ ಇತ್ತು. ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಣವೀರ್ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಜೊತೆಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ರಣವೀರ್ ಅವರು ಅಣಕವಾಡ್ತಿದ್ದಂತಹ ಸಂದರ್ಭದಲ್ಲಿ, ಅದರ ಅನುಕರಣೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಕೈ ಸನ್ನೆ ಮಾಡಬಾರದು ಅಂತಾನೆ ಹೇಳ್ತಾರೆ. ಸೊ ಅದು ಅವರಿಗೆ ಅರ್ಥ ಆಯ್ತೋ ಇಲ್ವೋ, ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲೆ ಕೆಂಡಕಾರದ ನಂತರ ಈಗ ಒಂದು ಪ್ರತಿಕ್ರಿಯೆಯನ್ನ ಅವರು ನೀಡಿರುವಂತದ್ದು, ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕುವಂತಹ ಮೂಲಕ. ನಾನು ಎಲ್ಲಾ ಕಲೆ ಹಾಗೆ ಸಂಸ್ಕೃತಿಯನ್ನ ಗೌರವಿಸ್ತೀನಿ. ದೈವದ ಒಂದು ಆರಾಧನೆ ಅಥವಾ ದೈವದ ಒಂದು ಪಾತ್ರವನ್ನ ಒಬ್ಬ ನಟನಾಗಿ ಮಾಡೋದು ಎಷ್ಟು ಕಷ್ಟ ಅನ್ನೋದು ಒಬ್ಬ ನಟನಾಗಿ ನನಗೆ ಮಾತ್ರ ಗೊತ್ತಿದೆ. ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಅನ್ನ ನೋಡಿ ಕಳೆದು ಹೋದಂತಹ ನಾನು ಅದನ್ನ ಅವರ ಮುಂದೆ ಮಾಡುವಂತಹ ಪ್ರಯತ್ನ ಮಾಡಿದ್ದು ಹೊರತುಪಡಿಸಿದ್ರೆ ನಾನು ಯಾವುದೇ ರೀತಿಯ ವ್ಯಂಗ್ಯವನ್ನ ಮಾಡಿಲ್ಲ, ಅದರ ಬಗ್ಗೆ ನನಗೆ ಗಮನ ಇರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನನ್ನಿಂದ ಅಪಚಾರ ಆಗಿದ್ರೆ ದಯವಿಟ್ಟು ನನ್ನ ಮನಪೂರ್ವಕವಾಗಿ ನಾನು ಅದಕ್ಕೆ ಕ್ಷಮಾಪಣೆಯನ್ನ ಕೇಳ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಈ ಮೂಲಕ ಎಲ್ಲೋ ಒಂದ್ ರೀತಿ ಮೂಡ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ದೈವದ ವಿಚಾರಕ್ಕೆ ಹೋದ್ರೆ ಎಂತವರೂ ಕೂಡ ನೋವನ್ನ ಸಂಕಷ್ಟವನ್ನ ಅನುಭವಿಸಿಯೇ ಭವಿಸ್ತಾರೆ. ಯಾಕಂದ್ರೆ ಅಷ್ಟು ಪದ್ಧತಿ ಕಟ್ಟುಪಾಡುಗಳನ್ನ ಅನುಸರಿಸಿ ಮಾಡುವಂತಹ ದೈವಾರಾಧನೆ, ಆ ಒಂದು ದೈವಾರಾಧನೆಯನ್ನ ಅಣಕವಾಡೋದಾಗ್ಲಿ ಅಥವಾ ಅನುಕರಣೆ ಮಾಡೋದಾಗ್ಲಿ ಮಾಡಿದ್ದೇ ಆದ್ರೆ ಎಂತಹ ಸೆಲೆಬ್ರಿಟಿ ಆದ್ರೂ ಕೂಡ ಕಷ್ಟಪಡುವಂತಹ ಸಮಯ ಬರೋದ್ರಲ್ಲಿ ಸಂದೇಹನೇ ಇಲ್ಲ ಅನ್ನೋದು ರಣವೀರ್ ಸಿಂಗ್ ಅವರ ಈ ಒಂದು ವಿಚಾರದಲ್ಲಿ ಎಲ್ರಿಗೂ ಕೂಡ ಮನದಟ್ಟಾಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.